ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಇನ್ ಫ್ಯಾಕ್ಟ್ರಿ. ಸ್ನೇಹಿತರೆ, ನೀವೇನಾದರೂ ಸಕಲೇಶ್ಪುರಕ್ಕೆ ಒಂದು ಬಡ್ಜೆಟ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಒಂದು ಟ್ರೈನ್ ಹೊರಡುತ್ತೆ. ಅದು ಸಕಲೇಶ್ಪುರಕ್ಕೆ 11:15ಗೆ ರೀಚ್ ಆಗುತ್ತೆ. ಹಾಗೂ ಇದರ ಟಿಕೆಟ್ನ ಬೆಲೆ ಕೇವಲ 100 ರೂಪಾಯಿಗಳು. 100 ರೂಪಾಯಿ ಅಂದರೆ ಹಾಗಂತ ಕಂಫರ್ಟ್ ಇರಲ್ಲ ಅಂತ ಏನಿಲ್ಲ. ಮುಂಚೆನೇ ಬುಕ್ ಮಾಡಿದರೆ ಸೀಟ್ ಕೂಡ ರಿಸರ್ವ್ ಆಗಿರುತ್ತೆ. ನೋಡಿ, ಇದೇ ಸೀಟಿಂಗ್ಸು. ತುಂಬ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಮತ್ತು ಟ್ರೈನ್ ಜರ್ನಿ ಕೂಡ ತುಂಬ ಸಖತ್ತಾಗೇ ಇರುತ್ತೆ. ಕೆಲವು ಜನಕ್ಕೆ ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಹಾಗೆ ಟ್ರೈನಲ್ಲಿ ಹೋಗುವಾಗ ನೇಚರ್ ಕೂಡ ಎಂಜಾಯ್ ಮಾಡ್ಬೋದು. ಎಸ್, ಫೈನಲಿ ನಾವೀಗ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಟೈಮ್ ಈಗ 11:15. ಸ್ಟೇಷನಿಂದ ಆಚೆ ಬಂದಾಗ ನಿಮಗೆ ಲೈನಾಗಿ ಆಟೋಗಳು ನಿಂತಿರೋದು ಕಾಣಿಸುತ್ತೆ. ನೀವು ದಿನದ ಲೆಕ್ಕದಲ್ಲಿ 2 to 3 ಪ್ಲೇಸಸ್ ಲೈಕ್ ಅಬ್ಬಿ ಫಾಲ್ಸು, ಬೆಟ್ಟದ ಭೈರೇಶ್ವರ ದೇವಸ್ಥಾನ, ಪಾಂಡವರಗುಡ್ಡ, ಎತ್ತಿನ ಭುಜ ಇದನ್ನೆಲ್ಲ ತೋರಿಸಿ ವಾಪಸ್ ಸ್ಟೇಷನ್ ಅಥವಾ ಸಕಲೇಶ್ಪುರದಲ್ಲಿರೋ ಯಾವುದಾದ್ರೂ ಲಾಡ್ಜ್ಗೆ ಬಿಡೋಕ್ಕೆ 1800 ರೂಪಾಯಿಂದ 2000ವರೆಗೂ ತಗೋತಾರೆ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಬ್ಬ ರಿಲಯಬಲ್ ಆಟೋ ಡ್ರೈವರ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ತೀವಿ. ನೀವು ಬೇಕಿದ್ರೆ ಅವ್ರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೀಗ ನಮ್ಮ ಮೊದಲನೇ ಪ್ಲೇಸ್ ಅಬ್ಬಿ ಫಾಲ್ಸ್ಗೆ ರೀಚ್ ಆಗಿದ್ದೀವಿ. ನಾವು ಹೋದಾಗ ನೀರು ಹರಿವು ತುಂಬ ಜಾಸ್ತಿ ಇತ್ತು. ಅದಕ್ಕೆ ನೀರಲ್ಲಿ ಅಷ್ಟು ಆಟ ಆಡೋಕ್ಕಾಗಿಲ್ಲ. ಕಡಿಮೆ ಇದ್ದಾಗ ನೀರಲ್ಲಿ ಇಳಿದು ಎಂಜಾಯ್ ಮಾಡ್ಬೋದು. ನಮ್ಮ ನೆಕ್ಸ್ಟ್ ಪ್ಲೇಸ್ ಬೆಟ್ಟದ ಭೈರೇಶ್ವರ ದೇವಸ್ಥಾನ. ಬನ್ನಿ ಹೋಗೋಣ. ಇದೇ ಬೆಟ್ಟದ ಭೈರೇಶ್ವರ ದೇವಸ್ಥಾನ. ನೋಡೋಕ್ಕೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ನೀವು ಲವ್ ಮಾಕ್ಟೈಲ್ ಮೂವಿಯಲ್ಲಿ ಬರೋ ಒಂದು ಸಾಂಗಲ್ಲಿ ಮತ್ತು ಮೂವಿ ಸೀನ್ಗಳಲ್ಲೂ ನೋಡಿರ್ಬೋದು. ಈ ಬೆಟ್ಟದ ಭೈರೇಶ್ವರ ದೇವಸ್ಥಾನದ ಇತಿಹಾಸವನ್ನು ಬನ್ನಿ ತಿಳ್ಕೊಳ್ಳೋಣ. ಇದು ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿದ್ದೀರಾ. ಈ ಟೆಂಪಲ್ ಬಂದ್ಬಿಟ್ಟು ಪಾಂಡವರು ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ಪಾಂಡವರು ವನವಾಸದಲ್ಲಿರಬೇಕಾದ್ರೆ ಈ ಜಾಗದಲ್ಲಿ ಬಂದಿರ್ತಾರೆ. ಈ ಸ್ಥಳದಲ್ಲಿ ಸ್ವಲ್ಪ ದಿನ ನೆಲೆಸಿ ಈ ದೇವಸ್ಥಾನನ ಕಟ್ಟಿರ್ತಾರೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಮೇಲ್ಗಡೆ ಕಾಣಿಸೋದು ಪಾಂಡವರ ಗುಡ್ಡ ಅಂತ. ಅದು ಅಲ್ಲಿ ಹೋದ್ರೆ ನಿಮಗೆ ಒನಕೆ ಸಿಗುತ್ತೆ, ರುಬೋಕಲ್ ಸಿಗುತ್ತೆ. ಅಲ್ಲಿ ಅವ್ರದ್ದು ಕಿಚನ್ ಮೇಲ್ಗಡೆ ಇತ್ತು ಅಂತ ನಂಬಿಕೆ. ಆ ಕಿಚನಲ್ಲಿ ಅನ್ನ ಮಾಡ್ತಾ ಇದ್ರಲ್ಲ, ಅನ್ನ ಮಾಡಿ ಬಸಿತಾ ಇರಬೇಕಾದ್ರೆ ಆ ಬಸ್ತಿರೋದು ಕೆಳಗಡೆ ಬಂದು ಕೆಳಗಡೆ ಒಂದು ಲೇಕ್ ಇದೆ. ಈ ತುಂಬ ಪವಿತ್ರವಾದಂಥ ಸ್ಥಳ ಇದು. ಇಲ್ಲಿಗೆ ಬಂದರೆ ದಯವಿಟ್ಟು ಟ್ರೈ ಟು ಮೇಂಟೈನ್ ದ ಸ್ಯಾನ್ಸಿಟಿ ಆಫ್ ದ ಪ್ಲೇಸ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೃಷ್ಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಂದ ಪಾಂಡವರ ಗುಡ್ಡ ಕೂಡ ತುಂಬ ಹತ್ತಿರ ಇದೆ. ಹಾಗೂ ಒಳ್ಳೆ ಶಾರ್ಟ್ ಟ್ರೆಕ್ ಕೂಡ ಮಾಡ್ಬೋದು. ನೋಡಿ, ಇದೇ ಪಾಂಡವರ ಗುಡ್ಡ. ಒಳ್ಳೆ ಗಾಳಿ ಬೀಸುತ್ತೆ. ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು. ಪಾಂಡವರ ಗುಡ್ಡದ ಮೇಲಿಂದ ಭೈರೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ನಮ್ಮ ಮೇನ್ ಟ್ರೆಕ್ಕಿಂಗ್ ಸ್ಪಾಟ್ ಎತ್ತಿನ ಭುಜಕ್ಕೆ ಹೋಗೋಣ ಬನ್ನಿ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಎತ್ತಿನ ಭುಜ ಗುಡ್ಡ. ನಾವಿವಾಗ ಅಲ್ಲಿಗೆ ಹೋಗಬೇಕು. ಮಳೆಗಾಲದಲ್ಲಿ ಇಲ್ಲಿ ಜಿಗಣೆಗಳು ಸ್ವಲ್ಪ ಜಾಸ್ತಿ ಇರ್ತವೆ. ಸೊ ಪ್ರಿಪೇರ್ ಆಗಿ ಹೋಗೋದು ಒಳ್ಳೆಯದು. ನೋಡಿ, ಜಿಗಣೆ ಕಚ್ಚಬಾರ್ದು ಅಂದರೆ ಇಲ್ಲಿ ಲೋಕಲ್ಸ್ ಹೇಳಿರೋದು, ಈ ಶಾಂಪೂ ಪ್ಯಾಕೆಟ್ ಓಪನ್ ಮಾಡಿ ಶೂಗೆಲ್ಲ ಮೆತ್ಕೋಬೇಕು. ಈ ಥರ ಮೆತ್ಕೊಂಡ್ರೆ ಬರಲ್ಲ ಅಂತ ಮೇಲೆ ಹೇಳಲ್ಲ ಅಂತೆ, ಕಚ್ಚಲ್ಲ ಅಂತ. ಎಸ್, ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ತುಂಬ ಮಳೆ ಬಂದಿತ್ತು ನಿನ್ನೆ, ಅದಕ್ಕೆ ತುಂಬ ರಚ್ಚಾಗಿದೆ. ಆದರೂ ಒಂಥರ ಚೆನ್ನಾಗಿದೆ. ಮೇಲೆ ಹೋಗ್ತಾ ಹೋಗ್ತಾ ಪ್ರಕೃತಿ ಸೌಂದರ್ಯ ತಿಳ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗೆ ಗಾಳಿ ಕೂಡ ಜಾಸ್ತಿ ಆಗ್ತಾ ಇದೆ.
ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಎತ್ತಿನ ಭುಜ ಪೀಕ್. ನಾವಿವಾಗ ಅಲ್ಲಿಗೆ ಹೋಗಬೇಕು. ನೋಡಿ ಇವರೆಲ್ಲ ಟ್ರಕ್ ಮುಗಿಸ್ಕೊಂಡು ಕೆಳಗಡೆ ಆರಾಮಾಗಿ ಬರ್ತಿದ್ದಾರೆ. ಒಂದು ಲೆವೆಲ್ವರೆಗೂ ಹೋಗ್ಬೋದು, ಆಮೇಲೆ ಡಿಸ್ಟೆನ್ಸ್ ಸ್ವಲ್ಪ ಸ್ಟೀಪ್ ಆಗುತ್ತೆ, ತುಂಬ ಹುಷಾರಾಗಿ ಹತ್ತಬೇಕಾಗುತ್ತೆ. ನೋಡಿ ಇಲ್ಲಿನ ವ್ಯೂ ಏನು ಸಖತ್ತಾಗಿದೆ. ನೋಡಿ ಪೀಕ್ ಹತ್ರ ಬರ್ತಿದ್ದಂಗೆ ಎಷ್ಟು ಕಷ್ಟ ಇದೆ ಹತ್ತೋಕ್ಕೆ. ಸ್ವಲ್ಪ ಸರ್ಕಸ್ ಮಾಡಲೇಬೇಕು. ಪೀಕೆ ಹೋಗೋದು ಅಷ್ಟು ಈಸಿ ಇಲ್ಲ. ಎಸ್, ಫೈನಲಿ ನಾವು ಪೀಕ್ಗೆ ರೀಚ್ ಆಗಿದ್ದೀವಿ. ಇದೆಲ್ಲ ಇದರ ಪಕ್ಕದಲ್ಲಿರೋ ಗುಡ್ಡಗಳು. ಇವತ್ತು ಮೋಡ ಇಲ್ಲ, ಇಲ್ಲಾಂದರೆ ನಾವಿರೋ ಪೀಕ್ ಕೂಡ ಮೋಡದಲ್ಲಿ ಕವರ್ ಆಗಿರೋದು. ನೋಡಿ ಎಷ್ಟು ದೂರ ಟ್ರೆಕ್ ಮಾಡಿದ್ದೀವಿ ನಾವು. ಪೀಕಿಗೆ ಹೋದ್ಮೇಲೆ ಎಲ್ಲ ನೋವು ಮಯ ಆಗ್ಬಿಡುತ್ತೆ. ಹಾಗೆ ಟ್ರೆಕ್ ಡಿಸ್ಟೆನ್ಸ್ ಅಷ್ಟೊಂದೇನು ಜಾಸ್ತಿ ಏನಿಲ್ಲ, 2 ರಿಂದ 2.5 ಕಿಲೋಮೀಟರ್ ಇದೆ ಅಷ್ಟೇ. ಜಾಗ ಇಲ್ಲ, ಸ್ಲೋ ಸ್ಲೋ ಸ್ಲೋ. ಇಳಿಯೋದು ಕೂಡ ಅಷ್ಟು ಈಸಿ ಇಲ್ಲ, ತುಂಬ ಹುಷಾರಾಗಿಯೇ ಇಳಿಬೇಕಾಗುತ್ತೆ. ಕಾಲು ಜಾರ್ತಿದ್ರು. ಎಸ್, ಫೈನಲಿ ನಾವೀಗ ಕೆಳಗಡೆ ಬಂದಿದ್ದೀವಿ. ಆಟೋ ಅಥವಾ ಓನ್ ವೆಹಿಕಲಲ್ಲಿ ಹೋದರೆ ಒಂದು ಅಡ್ವಾಂಟೇಜ್ ಏನಂದರೆ ಎಲ್ಲಿ ಬೇಕಾದರೂ ಅಲ್ಲಿ ನಿಲ್ಲಿಸ್ಕೋಬೋದು. ನೋಡಿ ನಾವಿಲ್ಲಿ ಯಾವುದೋ ಒಂದು ನದಿ ಹರಿತಿದೆ ಅಂತ ನೋಡೋಕ್ಕೆ ಹೋಗ್ತಿದ್ದೀವಿ. ಎಸ್, ಫೈನಲಿ ನಮ್ಮ